ನಮಸ್ತೆ ಸ್ನೇಹಿತರೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನ್ನೋ ಸೋಷಿಯಲ್ ಮೀಡಿಯಾಗಳಿಂದ ಲಕ್ಷ ಸಂಪಾದನೆ ಮಾಡ್ತಿರೋ ಕನ್ನಡಿಗರು ಕೂಡ ಇದ್ದಾರೆ. ಅಂಥವ್ರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅವರಿಗೆಲ್ಲ ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾರೆ ಅಂತ. ರೀಲ್ಸಿಂದ ಫೇಮಸ್ ಆದವರು ಈಗ ಫೇಸ್ಬುಕ್, ಯೂಟ್ಯೂಬಲ್ಲಿ ಕೂಡ ವಿಡಿಯೋ ಮಾಡಿ ಅಲ್ಲಿಂದನೂ ಕೂಡ ಲಕ್ಷ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇವರ ಸಂಪಾದನೆಯನ್ನು ಕೇಳಿ ನೀವು ಬೆಚ್ಚಿ ಬೀಳ್ತೀರಾ. ವಿಡಿಯೋ ಸ್ಟಾರ್ಟ್ ಮಾಡೋಗಿನ್ನ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಯಾವತ್ತಿಗೂ ಮರಿಬೇಡಿ. ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಖಂಡಿತ ನಾನು ಕೊಟ್ಟಿರುವಂತಹ ಕಂಟೆಂಟ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಬನ್ನಿ, ಇವಾಗ ಯಾರ್ಯಾರು ರೀಲ್ ಸ್ಟಾರ್ಸ್ಗಳು ಎಷ್ಟೆಷ್ಟು ದುಡ್ಡನ್ನ ದುಡಿತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಅಲ್ಲು ರಘು ಅವರು, ಅಲ್ಲು ಹಾಗೆ ಸುಷ್ಮಿತಾ ಅವ್ರ ಪೇರು ತುಂಬಾನೇ ಫೇಮಸ್ ಆಗಿದೆ. ಟಿಕ್ಟಾಕ್ ಇಂದ ಹಿಡಿದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಕಡೆ ಇವ್ರದೇ ಹವಾ. ಇವರಿಗೆ ಇರುವಂತಹ ಸಬ್ಸ್ಕ್ರೈಬರ್ಸ್ ಬಂದು 1,48,000 ಜನ. ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ 885. ಇವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರುವಂತದ್ದು 2016ರಲ್ಲಿ. ಹಾಗೇನೆ ಇವರಿಗೆ ಪೇಮೆಂಟ್ ಬರುವಂತಹದ್ದು ನೋಡಿ, ವರ್ಷಕ್ಕೆ $17,000 ಮಿನಿಮಮ್ ಬರ್ತಾ ಇದೆ. ನೆಕ್ಸ್ಟ್ ಬಂದ್ರೆ ಸೋನು ಶ್ರೀನಿವಾಸ್ ಗೌಡ. ಇವ್ರ ಸಬ್ಸ್ಕ್ರೈಬರ್ಸ್ ಬಂದು 3,37,000 ಜನ. ಅಪ್ಲೋಡು 302 ವಿಡಿಯೋಸ್ಗಳನ್ನ ಇವರು ಅಪ್ಲೋಡ್ ಮಾಡಿರುವಂತದ್ದು. ಇವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2019ರಲ್ಲಿ. ಇವರಂತೂ ತುಂಬಾನೇ ಫೇಮಸ್ ಆಗಿದ್ದಾರೆ. ಟ್ರೋಲ್ ಪೇಜ್ಗಳಿಗೆ ಇವರೇ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇವರ ಅರ್ನಿಂಗ್ಸ್ ಬಂದು $45,000 ಇಯರ್ಲಿ. ಮಚ್ಚ ನೀನ್ ಬದುಕ್ಬೇಕಾ ಅಂತ ಫೇಮಸ್ ಆಗಿ ಇವಾಗ ಎಲ್ಲೋ ರೇಂಜ್ಗೆ ಬೆಳೆದಿರೋವಂಥವರು. ಬಿಂದು ಗೌಡ, ಇವರ ಸಬ್ಸ್ಕ್ರೈಬರ್ಸ್ ಬಂದು 1.47K ಸಬ್ಸ್ಕ್ರೈಬರ್ಸ್ ಇರುವಂತಹದ್ದು. ಹಾಗೇನೆ ವಿಡಿಯೋಸ್ 391 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. 2021ರಲ್ಲಿ ಸ್ಟಾರ್ಟ್ ಮಾಡಿರುವಂತಹದ್ದು. ಯೂಟ್ಯೂಬ್ ಅನ್ನ $15K ಇಯರ್ಲಿ ಡಾಲರ್ಸ್ನ ಇವರು ಅರ್ನಿಂಗ್ಸ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಬಂದ್ರೆ ಭೂಮಿಕಾ ಬಸವರಾಜ್ ಅವರು. ಇವರ ಸಬ್ಸ್ಕ್ರೈಬರ್ಸ್ ಬಂದು 1.93K. ಅಪ್ಲೋಡ್ಸ್ 380 ವಿಡಿಯೋಸ್ಗಳನ್ನ ಮಾಡಿರುವಂತಹದ್ದು. ಇವರು 2021ರಲ್ಲಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರುವಂತಹದ್ದು. ಬಿಂದು ಗೌಡ ಹಾಗೇನೆ ಭೂಮಿಕಾ ಬಸವರಾಜ್ ಕ್ಲೋಸ್ ಫ್ರೆಂಡ್ಸ್. ಇವರ ಎಸ್ಟಿಮೇಷನ್ ಅರ್ನಿಂಗ್ಸ್ ಬಂದು ಇಯರ್ಲಿ 5.8K. ನಾನು ಮಿನಿಮಮ್ ಇಂದ ತೋರಿಸ್ತಾ ಇದ್ದೀನಿ, ಅಲ್ಲಿ ಮ್ಯಾಕ್ಸಿಮಮ್ ನೀವೇ ನೋಡ್ತಾ ಇರ್ಬೋದು. $92 ತೋರಿಸ್ತಾ ಇದೆ, $92K. ನೆಕ್ಸ್ಟ್ ಬಂದ್ರೆ ಧನುಶ್ರೀ ಅವರು. ಇವರ ಸಬ್ಸ್ಕ್ರೈಬರ್ಸ್ ಬಂದು 5.78K ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರಿಗೆ. ಹಾಗೆ ವಿಡಿಯೋಸ್ ಇವರು ಅಪ್ಲೋಡ್ ಮಾಡಿರುವಂತದ್ದು 2018ನಲ್ಲಿ ಇವರು ಸ್ಟಾರ್ಟ್ ಮಾಡಿರುವಂತದ್ದು. ಇವರ ಅರ್ನಿಂಗ್ಸ್ ಬಂದು $75K ಮ್ಯಾಕ್ಸಿಮಮ್ ಡಾಲರ್ಸ್ ಇಯರ್ಲಿ ಅರ್ನಿಂಗ್ಸ್. ನೀವೇ ಲೆಕ್ಕ ಹಾಕೊಳ್ಳಿ, $83 $1ಗೆ ಇನ್ನು ಅವ್ರು ಎಷ್ಟು ದುಡಿತಾ ಇದ್ದಾರೆ ಅಂತ. ನೆಕ್ಸ್ಟ್ ಬಂದ್ರೆ ಸ್ಯಾಮ್ ಸಮೀರ್ ಅವರು. ಇವರು ಮತ್ತೆ ಧನುಶ್ರೀ ಅವ್ರು ತೋರಿಸ್ತೆ, ಅವರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಇಬ್ರು ಒಟ್ಟೊಟ್ಟಿಗೆ ಓಡಾಡ್ತಾ ಇರ್ತಾರೆ. ಇವರ ಅರ್ನಿಂಗ್ಸ್ ಬಂದು $390K. ಹಾಗೆ ಇವರು ವೀಕ್ಷಿತಾ ಗೌಡ, ನನಗೆ ತುಂಬಾನೇ ಇಷ್ಟ ಅಂತ ಹೇಳ್ಬೋದು. ಇವ್ರ ರೀಲ್ಸ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಿಸ್ ಮಾಡೋದೇ ಇಲ್ಲ. 2019ನಲ್ಲಿ ಸ್ಟಾರ್ಟ್ ಮಾಡಿರುವಂತಹದ್ದು ಇವರು ಯೂಟ್ಯೂಬ್ ಜರ್ನಿಯನ್ನ. ಅಪ್ಲೋಡ್ಸ್ ಬಂದು 449 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಇವರ ಅರ್ನಿಂಗ್ಸ್ ಬಂದು $59K ಇಯರ್ಲಿ. ನಾನು ಇಲ್ಲಿ ಇನ್ಫಾರ್ಮೇಶನ್ ಹಾಕ್ತಿರುವಂತಹದ್ದು ಸೋಷಿಯಲ್ ಬ್ಲೇಡ್ ಅನ್ನೋ ಪ್ಲಾಟ್ಫಾರ್ಮ್ ಇಂದ ನಾನು ಇನ್ಫಾರ್ಮೇಶನ್ ತಗೊಂಡು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ರೆ ವರುಣ್ ಆರಾಧ್ಯ ಅವರು. ಇವ್ರದ್ದು ಮತ್ತೆ ವರ್ಷ ಅವ್ರದ್ದು ರೀಸೆಂಟ್ ಆಗಿ ಬ್ರೇಕಪ್ ಆಗಿದೆ. ಇವ್ರ ಸಬ್ಸ್ಕ್ರೈಬರ್ಸ್ ಬಂದು 1.99K. ವಿಡಿಯೋಸ್ ಅಷ್ಟು ಹಾಕೊಂಡಿಲ್ಲ, ಯಾಕಂದ್ರೆ ಇವರು ನೇಮ್ ನ ಈಗ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರದೇ ಇಂಡಿವಿಜುವಲ್ ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವರ ಅರ್ನಿಂಗ್ಸ್ ಬಂದು $185K ಇಯರ್ಲಿ. ಹಾಗೇನೆ ನೆಕ್ಸ್ಟ್ ಬಂದ್ರೆ ವರ್ಷ ಕಾವೇರಿ ಅವರು. ಸೊ ಇವರು ಕೂಡ ತುಂಬಾನೇ ಫೇಮಸ್ ಆಗಿರುವಂತಹದ್ದು, ಮುದ್ದಾಗಿ ಇದ್ದಾರೆ. ಇವರು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು 2018ರಲ್ಲಿ. ಸಬ್ಸ್ಕ್ರೈಬರ್ಸ್ ಬಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೇನೆ ಇವರು ರೀಲ್ಸ್ ಗಳಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತಾರೆ. ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಇವರ ಅರ್ನಿಂಗ್ಸ್ ಮಿಲಿಯನ್ಸ್ಗೆನೆ ಹೋಗಿದೆ ಡಾಲರ್ಸ್ ಅಲ್ಲಿ. ನಿಜವಾಗ್ಲೂ ನೀವು ನಂಬೋದಿಕ್ಕೆ ಆಗಲ್ಲ. ಬಟ್ ನೋಡಿ, ಇಲ್ಲಿ $1.4 ಮಿಲಿಯನ್ಸ್ ಇವರು ಅರ್ನಿಂಗ್ಸ್ ನ ಮಾಡ್ತಾರೆ. ನೆಕ್ಸ್ಟ್ ಬಂದ್ರೆ ಮಧುಗೌಡ ಅವರು. ಇವರು ರೀಸೆಂಟ್ ಆಗಿ ನಿಖಿಲ್ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವರು 2022ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 3,88K ಸಬ್ಸ್ಕ್ರೈಬರ್ಸ್ ಇರುವಂತಹದ್ದು.
ಇವರ ಅರ್ನಿಂಗ್ಸ್ ಬಂದು ಕೂಡ ಮಿಲಿಯನ್ಸ್ ಅಲ್ಲೇ ಇದೆ. ನಿಜವಾಗ್ಲೂ ಇವರೆಲ್ಲ ಎಷ್ಟೊಂದು ಅರ್ನಿಂಗ್ಸ್ ಮಾಡ್ತಾರೆ ಅಂತ ನೀವೇ ನೋಡ್ತಾ ಇರಬಹುದು. ನೆಕ್ಸ್ಟ್ ಬಂದ್ರೆ ನಿಖಿಲ್ ನಿಶಾ ಲಾಕ್ಸ್. ಇವರು 2020 ಸ್ಟಾರ್ಟ್ ಮಾಡಿದ್ದಾರೆ. 7.44K ಸಬ್ಸ್ಕ್ರೈಬರ್ಸ್ ಇರುವಂತಹದ್ದು. ಇವರ ಅರ್ನಿಂಗ್ಸ್ ಕೂಡ ಮಿಲಿಯನ್ಸ್ ಅಲ್ಲೇ ಇದೆ. ವಾವ್, ನಿಜವಾಗ್ಲೂ ನನಗಂತೂ ತುಂಬಾನೇ ಶಾಕ್ ಆಗಿದೆ. ಮಿಲಿಯನ್ಸ್ ಇವರು ಅರ್ನಿಂಗ್ಸ್ನ ಮಾಡ್ತಾರೆ ಇಯರ್ಲಿ ಅಂತ. ಹಾಗಾಗಿ ಇವರ ಲೈಫ್ ಸ್ಟೈಲ್ ಎಲ್ಲ ತುಂಬಾನೇ ಪಾಶ್ ಆಗಿ ಇರುತ್ತೆ. ಇವರು ಕೂಡ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರುವಂತಹವರು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದೇ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.